ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ಶ್ರೀಮದ್ಭಾಗವತಂ ಮೊದಲನೇ ಸ್ಕಂದ 16ನೇ ಅಧ್ಯಾಯ ಶ್ಲೋಕ ನಂಬರ್ 10. ಸೂತ ಉವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗಶೌಂಡಿರಾದವೇ ಶರಾಸನಂ ಸಂಯುಗಶೌಂಡಿರಾದವೇ ಶರಾಸನಂ ಸಂಯುಗಶೌಂಡಿರಾದವೇ. ಸೂತ ಉವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗಶೌಂಡಿರಾದದೆ. ಸೂತ ಉವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಸೂತ ಉವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗಶೌಂಡಿರಾದದೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗಶೌಂಡಿರಾದದೆ. ಸೂತ ಉವಾಚ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸತ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ
ನಿಶಮ್ಯ ವಾರ್ತಾಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ಶೌಂಡಿರಾದದೆ. ಸೂತ ಉವಾಚ. ಸೂತ ಮುನಿಗಳು ಹೇಳಿದರು, ಯದಾ ಯಾವಾಗ ಪರೀಕ್ಷಿತ್ ಮಹಾರಾಜ ಪರೀಕ್ಷಿತನು ಕುರುಜಾಂಗಲೇ ಕುರುಚಕ್ರಾಧಿಪತ್ಯದ ರಾಜಧಾನಿಯಲ್ಲಿ ಅವಸತ್ ವಾಸಿಸುತ್ತಿದ್ದನು. ಕಲಿಂ ಕಲಿಯುಗದ ಚಿಹ್ನೆಗಳನ್ನು ಪ್ರವಿಷ್ಟಂ ಪ್ರವೇಶಿಸಿದನು. ನಿಜ ಚಕ್ರವರ್ತಿತೆ ಅವನ ಅಧಿಕಾರ ವಲಯದಲ್ಲಿ ನಿಶಮ್ಯ ಕೇಳಿ ವಾರ್ತಾಂ ಸುದ್ದಿಯನ್ನು ಅನತಿಪ್ರಿಯಾಂ ಬಹಳ ಪ್ರಿಯವಲ್ಲದ ತತಃ ಅನಂತರ ಶರಾಸನಂ ಬಿಲ್ಲು ಮತ್ತು ಬಾಣಗಳನ್ನು ಸಂಯುಗ ಒಂದು ಅವಕಾಶವನ್ನು ಪಡೆದನು. ಶೌಂಡಿಹಿ ಯುದ್ಧದ ಚಟುವಟಿಕೆಗಳಲ್ಲಿ ಆದದೆ ತೆಗೆದುಕೊಂಡನು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದಿಕಿ. ಅನುವಾದ. ಸೂತ ಮುನಿಗಳು ಹೇಳಿದರು, ಪರೀಕ್ಷಿತ್ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದವು. ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ. ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಪ್ಲೀಸ್ ರಿಪೀಟ್. ಸೂತ ಮುನಿಗಳು ಹೇಳಿದರು, ಪರೀಕ್ಷಿತ್ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದವು. ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ. ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಭಾವಾರ್ಥ. ಮಹಾರಾಜ ಪರೀಕ್ಷಿತನ ಆಡಳಿತ ಕ್ರಮ ಎಷ್ಟು ಚೆನ್ನಾಗಿತ್ತೆಂದರೆ ಆತ ತನ್ನ ರಾಜಧಾನಿಯಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದನು. ಆದರೆ ಆ ಸಮಯಕ್ಕಾಗಲೇ ಕಲಿಯುಗದ ಲಕ್ಷಣಗಳು ತನ್ನ ರಾಜ್ಯದ ವ್ಯಾಪ್ತಿಯೊಳಗೆ ಸುಳಿಯಲಾರಂಭಿಸಿವೆ ಎಂಬ ಸುದ್ದಿ ಆತನಿಗೆ ತಲುಪಿತು. ಆ ಸುದ್ದಿ ಆತನಿಗೆ ಪ್ರಿಯವಾದುದಾಗಿರಲಿಲ್ಲ. ಕಲಿಯುಗದ ಲಕ್ಷಣಗಳಾವು? ಅವುಗಳೆಂದರೆ ಹೆಂಗಸಿನೊಡನೆ ಅನೈತಿಕ ಸಂಬಂಧ, ಮಾಂಸಾಹಾರ ಸೇವನೆ, ಮಾದಕ ವಸ್ತು ಸೇವನೆ ಹಾಗೂ ಜೂಜಾಟದಲ್ಲಿ ಸುಖಿಸುವುದು. ಕಲಿಯುಗವೆಂದರೆ ವಾಸ್ತವವಾಗಿ ಕಲಹಯುಗವೆಂದೇ ಅರ್ಥ. ಅಲ್ಲದೆ ಮಾನವ ಸಮಾಜದಲ್ಲಿ ಮೇಲೆ ಹೇಳಿದ 4 ಲಕ್ಷಣಗಳು ಎಲ್ಲ ರೀತಿಯ ಜಗಳಗಳಿಗೂ ಮೂಲ ಕಾರಣ. ಈಗಾಗಲೇ ತನ್ನ ರಾಜ್ಯದ ಕೆಲವು ಜನರು ಈ ಲಕ್ಷಣಗಳಿಗೆ ಗುರಿಯಾಗಿರುವುದು ಪರೀಕ್ಷಿತ್ ಮಹಾರಾಜನಿಗೆ ತಿಳಿಯಿತು. ಅಶಾಂತಿಗೆ ಕಾರಣವಾಗುವ ಇಂತಹ ಕಾರಣಗಳ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಲು ಆತ ಅಪೇಕ್ಷಿಸಿದ. ಆದರೆ ಮಹಾರಾಜ ಪರೀಕ್ಷಿತನ ಆಳ್ವಿಕೆಯವರೆಗಾದರೂ ಸಾಮಾಜಿಕ ಜೀವನದಲ್ಲಿ ಅಂತಹ ಲಕ್ಷಣಗಳು ಇರಲೇ ಇಲ್ಲ. ಅಂತಹ ಲಕ್ಷಣಗಳು ಅಲ್ಪ ಸ್ವಲ್ಪ ಸುಳಿಯಲಾರಂಭಿಸಿದ ತಕ್ಷಣವೇ ಅದನ್ನು ಆತ ನಿರ್ಮೂಲ ಮಾಡಲು ಬಯಸಿದ. ಕಲಿಯುಗದ ಲಕ್ಷಣಗಳ ಸುಳಿವಿನ ಸುದ್ದಿ ಆತನಿಗೆ ಪ್ರಿಯವಾದುದಲ್ಲವಾದರೂ ಒಂದು ರೀತಿ ಅದು ಇಷ್ಟವಾದುದೇ ಆಯಿತು. ಏಕೆಂದರೆ ಮಹಾರಾಜ ಪರೀಕ್ಷಿತನಿಗೆ ಇದು ಹೋರಾಟದ ಅವಕಾಶ ಕಲ್ಪಿಸಿತು. ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಆತನ ಅಧೀನದಲ್ಲಿದ್ದು ಶಾಂತವಾಗಿದ್ದುದರಿಂದ ಆತನಿಗೆ ಹೋರಾಟದ ಅಗತ್ಯವೇ ಇರಲಿಲ್ಲ. ಈಗ ಕಲಿಯುಗದ ದುಷ್ಟ ಶಕ್ತಿಗಳು ಆತನ ಹೋರಾಟ ಚೇತನದ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದುವು.
ಒಳ್ಳೆಯ ಕ್ರೀಡಾಪಟು ಹೇಗೆ ಕ್ರೀಡಾ ಪಂದ್ಯದ ಅವಕಾಶಕ್ಕೆ ಆಸಕ್ತಿಯಿಂದ ಕಾಯುತ್ತಿರುತ್ತಾನೆಯೋ ಅಂತೆಯೇ ಒಳ್ಳೆಯ ಕ್ಷತ್ರಿಯ ರಾಜ ಸಹ ಯಾವಾಗಲೂ ಹೋರಾಡುವ ಅವಕಾಶಕ್ಕೆ ಕಾತರನಾಗಿರುತ್ತಾನೆ. ಕಲಿಯುಗದಲ್ಲಿ ಅಂತಹ ಲಕ್ಷಣಗಳು ಪೂರ್ವ ನಿರ್ಧಾರಿತ ಎಂಬ ವಾದ ಸರಿಯಲ್ಲ. ಹಾಗಿದ್ದಿದ್ದರೆ ಅವುಗಳ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳಾದರೂ ಏಕೆ? ಸೋಮಾರಿಗಳು ನತದೃಷ್ಟರು ಇಂತಹ ವಾದ ಮಾಡುತ್ತಾರೆ. ಮಳೆಗಾಲದಲ್ಲಿ ಮಳೆ ಬರುತ್ತದೆಂದು ಪೂರ್ವನಿಶ್ಚಿತ. ಆದರೂ ಜನರು ಅದರಿಂದ ರಕ್ಷಣೆ ಪಡೆಯಲು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುತ್ತಾರೆ. ಅಂತೆಯೇ ಕಲಿಯುಗದಲ್ಲಿ ಮೇಲೆ ಸೂಚಿತ ಲಕ್ಷಣಗಳು ಸಾಮಾಜಿಕ ಜೀವನದಲ್ಲಿ ತಲೆದೋರುವುದು ಖಚಿತ. ಆದರೆ ಕಲಿಯುಗದ ಈ ದುಷ್ಟಶಕ್ತಿಗಳ ಸಹವಾಸದಿಂದ ಪ್ರಜೆಗಳನ್ನು ರಕ್ಷಿಸುವುದು ರಾಜ್ಯದ ಕರ್ತವ್ಯ. ಮಹಾರಾಜ ಪರೀಕ್ಷಿತನು ಕಲಿಯುಗದ ಈ ಲಕ್ಷಣಗಳಲ್ಲಿ ನಿರತರಾದ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಕೃತಿಯ ಆಚರಣೆಯಿಂದ ಪರಿಶುದ್ಧರಾಗಿದ್ದ ಮುಗ್ಧ ಜನರನ್ನು ಅವರಿಂದ ರಕ್ಷಿಸಬಯಸಿದನು. ಇಂತಹ ರಕ್ಷಣೆ ನೀಡುವುದು ರಾಜನ ಕರ್ತವ್ಯ. ಪರೀಕ್ಷಿತ್ ಮಹಾರಾಜನು ಹೋರಾಡಲು ಸಿದ್ಧನಾದುದು ಈ ದೃಷ್ಟಿಯಿಂದ ಸರಿಯಾಗಿದ್ದಿತು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಅಧ್ಯಾಯದಲ್ಲಿ ಪರೀಕ್ಷಿತ್ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಇದು 16ನೇ ಅಧ್ಯಾಯ ಶ್ರೀಮದ್ ಭಾಗವತಂ, ಮೊದಲನೇ ಸ್ಕಂದ. ಸೊ ಶ್ರೀಮದ್ ಭಾಗವತಂದಲ್ಲಿ ಟೋಟಲ್ 12 ಸ್ಕಂದಗಳಿದೆ. ಅದರಲ್ಲಿ ಇದು ಪ್ರಥಮ ಸ್ಕಂದದ ಈ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜರು ಹೇಗೆ ಕಲಿಯುಗವನ್ನು ಸ್ವೀಕರಿಸಿದರು ಇದರ ಬಗ್ಗೆ ಉಲ್ಲೇಖ ಇದೆ. ಇವತ್ತಿನ ಶ್ಲೋಕದಲ್ಲಿ ಯದಾ ಪರೀಕ್ಷಿತ್ ಕುರುಜಾಂಗಲೆ ಅವಸತ್, ಯಾವಾಗ ಪರೀಕ್ಷಿತ್ ಮಹಾರಾಜರು ಕುರುಜಾಂಗಲೆ ಕುರುಚಕ್ರಾಧಿಪತ್ಯದ ರಾಜಧಾನಿಯಲ್ಲಿ ಅವಸತ್ ವಾಸವಾಗಿದ್ದರು. ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ, ನನ್ನ ರಾಜ್ಯದಲ್ಲಿ ಕಲಿಯುಗವು ಪ್ರವೇಶಗೊಂಡಿದೆ. ನಿಶಮ್ಯ ವಾರ್ತಾಂ, ಈ ಸುದ್ದಿಯನ್ನು ಕೇಳಿದಾಗ ಅನತಿ ಪ್ರಿಯಂ, ಇದು ತುಂಬ ಪ್ರಿಯಕರವಾಗಿರುವಂಥ ಅವನಿಗೆ ಸುದ್ದಿ ಆಗಿರಲಿಲ್ಲ. ಆದರೂ ಕೂಡ ಪರೀಕ್ಷಿತ್ ಮಹಾರಾಜರಿಗೆ ಈ ಸುದ್ದಿಯಿಂದ ಯುದ್ಧ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದರಿಂದಾಗಿ ಅವರು ಶರಾಸನಂ ಸಂಯುಗ ಶೌಂಡಿರಾದದೆ, ಸೊ ತಮ್ಮ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲಿಕ್ಕೆ ಅವರು ತಯಾರಾದರು. ಸೊ ಈ ಶ್ಲೋಕದಲ್ಲಿ ಇದರ ಬಗ್ಗೆ ವರ್ಣನೆ ಇದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಪರೀಕ್ಷಿತ್ ಮಹಾರಾಜರ ಆಡಳಿತ ಕ್ರಮ ಎಷ್ಟು ಚೆನ್ನಾಗಿತ್ತೆಂದರೆ ಆತ ತನ್ನ ರಾಜಧಾನಿಯಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದನು. ಅಂದರೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಪರೀಕ್ಷಿತ್ ಮಹಾರಾಜರ ಕಾಲದಲ್ಲಿ ಇರಲಿಲ್ಲ. ಸೊ ಅವರು ತಮ್ಮ ರಾಜ್ಯವನ್ನು ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡುತ್ತಿದ್ದರು. ಆದರೆ ಕಲಿಯುಗ ಇದು ಕಾಲದ ಶೆಡ್ಯೂಲ್. ಹೇಗೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ ಟೈಮಿಗೆ ಬರ್ತಾನೆ ಇರುತ್ತಲ್ವ. ಸೊ ಅದರಲ್ಲಿ ನಮ್ಮದೇನಾದರೂ ಕಂಟ್ರೋಲ್ ಇದೆಯಾ? ನಾವೇನಾದ್ರೂ ನಿಲ್ಲಿಸ್ಬೋದಾ? ಸೊ ಟೈಮ್ ಅದರ ಪ್ರಕಾರ ಅದು ನಡೀತಾನೆ ಇರುತ್ತೆ. ಇದು ಭಗವಂತ ಮಾಡಿರುವಂಥ ಸೃಷ್ಟಿ. ಅದರಲ್ಲಿ ಬೇರೆ ಬೇರೆ ಯುಗಗಳು ಮೊದಲೇ ನಿರ್ಧಾರಿತವಾಗಿದೆ. ಯಾವ ಸಮಯದಲ್ಲಿ ಕಲಿಯುಗ, ಯಾವ ಸಮಯದಲ್ಲಿ ತ್ರೇತಾಯುಗ, ಸತ್ಯಯುಗ, ದ್ವಾಪರಯುಗ, ಅದೆಲ್ಲ ಮೊದಲೇ ನಿರ್ಧಾರಿತವಾಗಿದೆ. ಸೊ ಅದರ ಪ್ರಕಾರ ಕಲಿಯುಗದ ಸಮಯದಲ್ಲಿ ಕಲಿಯುಗದ ಲಕ್ಷಣಗಳು ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ. ಸೊ ಕಲಿಯುಗ ಪ್ರವೇಶ ಆಗಿದ್ದು ಯಾವಾಗ? ಕೃಷ್ಣ ಈ ಭೂಮಿಯಿಂದ ಹೋದಾಗ, ಕೃಷ್ಣ ಈ ಭೂಮಿಯನ್ನು ಬಿಟ್ಟು ಹೋದಾಗ ಆ ದಿನದಿಂದನೇ ಕಲಿಯುಗದ ಈ ರಾಜ್ಯದಲ್ಲಿ ಪ್ರವೇಶ ಆಯಿತು. ಸೊ ಆ ಸಮಯದಲ್ಲಿ ಯಾರು ರಾಜ್ಯಭಾರ ಮಾಡ್ತಾಯಿದ್ರು? ಇಲ್ಲ, ಯುಧಿಷ್ಠಿರ ಮಹಾರಾಜರು ಮಾಡ್ತಾಯಿದ್ರು. ಸೊ ಯಾವಾಗ ಅವರಿಗೆ ಕೃಷ್ಣ ಈ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಸುದ್ದಿ ಗೊತ್ತಾಯಿತು, ಅವಾಗ ಅವ್ರೇನು ಮಾಡಿದರು? ಅವರು ಕೂಡ ಸನ್ಯಾಸವನ್ನು ತೆಗೆದುಕೊಂಡು ತಮ್ಮ ರಾಜ್ಯಭಾರವನ್ನು ಯಾರಿಗೆ ಕೊಟ್ಟರು? ಪರೀಕ್ಷಿತ್ ಮಹಾರಾಜ ಯಾರಾಗಬೇಕು ಅವರಿಗೆ? ಮೊಮ್ಮಗ. ಸೊ ಅಭಿಮನ್ಯುವಿನ ಮಗ, ಅಭಿಮನ್ಯು ಅರ್ಜುನನ ಮಗ. ಸೊ ಅವರಿಗೆ ಅವನು ಮೊಮ್ಮಗನಾಗಿದ್ದ. ಆಮೇಲೆ ಅವರು ಉಳಿದಿದ್ದೆಲ್ಲ 5 ಮಕ್ಕಳೇನಿದ್ರು ಅವರನ್ನು ಅಶ್ವತ್ಥಾಮ ಅವರು
ಚಿಕ್ಕವರಿದ್ದಾಗಲೇ ಅವರನ್ನು ಮಲಗಿದ ಸ್ಥಿತಿಯಲ್ಲಿದ್ದಾಗ ಅವರನ್ನು ಕೊಂದುಬಿಟ್ಟಿದ್ದ. ಅದರಿಂದಾಗಿ ಪರೀಕ್ಷಿತ್ ಮಹಾರಾಜರು ಮುಂದಿನ ರಾಜರಾದರು. ಸೊ ಅವರು ಕೂಡ ಯುಧಿಷ್ಠಿರ ಮಹಾರಾಜರಂತೆ ಒಬ್ಬ ಮಾದರಿಯಾದಂತಹ ರಾಜರಾಗಿದ್ದರು, ಒಬ್ಬ ಐಡಿಯಲ್ ಕಿಂಗ್ ಆಗಿದ್ದರು. ಸೊ ಒಬ್ಬ ವ್ಯಕ್ತಿ ಭಕ್ತನಾಗಿದ್ದರೆ ಮಾತ್ರ ಅವನು ಒಬ್ಬ ಐಡಿಯಲ್ ರಾಜನಾಗಲಿಕ್ಕೆ ಸಾಧ್ಯವಾಗಿದೆ. ಭಕ್ತನಾಗಿಲ್ಲದಿದ್ದರೆ ಆ ವ್ಯಕ್ತಿಗೆ ಐಡಿಯಲ್ ಒಬ್ಬ ಮಾದರಿಯಾದಂಥ ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ರಾಜನನ್ನು ಇನ್ನೊಂದು ಹೆಸರನ್ನು ಏನು ಕರೀತಾರೆ? ನರದೇವ. ನರದೇವ ಅಂತಂದರೆ ಅವನು ಭಗವಂತನ ಪ್ರತಿನಿಧಿ ಇದ್ದಂಗೆ, ಭಗವಂತನ ಪ್ರತಿನಿಧಿ. ಅಂದರೆ ಅವನು ಆ ರಾಜ್ಯವನ್ನು ಭಗವಂತನ ಆದೇಶದ ಪ್ರಕಾರ ಅವನು ರಾಜ್ಯವನ್ನು ಆಳ್ವಿಕೆ ಮಾಡಬೇಕು. ಈಗ ನನಗೆಲ್ಲ ರಾಜ್ಯ ಸಿಕ್ಕಿದೆ, ಎಲ್ಲರೂ ತಂದುಬಿಟ್ಟು ನನಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ನಾನು ಐಷಾರಾಮಾಗೆಲ್ಲ ನನಗೆ ಹೇಗೆ ಬೇಕೋ ಆ ಥರ ಅನುಭವಿಸ್ತೇನೆ, ಸೈನ್ಸ್ ಗ್ರ್ಯಾಟಿಫಿಕೇಷನು, ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತೇನೆ ಅಂತಂದರೆ ಅವನು ಒಬ್ಬ ಆದರ್ಶವಾದಂಥ ಅವನು ರಾಜನಲ್ಲ, ಅವನು ಭಗವಂತನ ಪ್ರತಿನಿಧಿ ಆಗಿರಲ್ಲ ಅಂಥವನಾಗಿದ್ದರೆ. ಒಬ್ಬ ಶುದ್ಧ ಭಕ್ತನಾದರೆ ಅದನ್ನು ಅವನು ಇದು ಭಗವಂತನ ಸಾಮ್ರಾಜ್ಯ, ಇಲ್ಲಿರುವಂಥ ಎಲ್ಲ ಪ್ರಜೆಗಳು ಅವರನ್ನು ನಾನು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅವರು ಮುಂದೆ ಹೋಗಬೇಕು, ಆ ದೃಷ್ಟಿಯಿಂದ ಅವನು ತನ್ನ ರಾಜ್ಯಭಾರವನ್ನು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಭಗವಂತನಿಗೆ ಶರಣಾಗುವಂಥ ಅವಕಾಶ ಸಿಗಬೇಕು. ಆ ತರಹ ಒಬ್ಬ ಮಾದರಿಯಾಗಿರುವಂಥ ಶುದ್ಧ ಭಕ್ತನಾಗಿರುವಂಥ ರಾಜನು ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ ಅಂತ ತುಂಬ ಉದಾಹರಣೆಗಳಿದೆ ಇತಿಹಾಸದಲ್ಲಿ. ಪರೀಕ್ಷಿತ್ ಮಹಾರಾಜರಾಗಿರ್ಬೋದು, ಅಥವಾ ಯುಧಿಷ್ಠಿರ ಮಹಾರಾಜರು, ಅಥವಾ ಜನಕ್ ಮಹಾರಾಜರು. ಸೊ ಈ ಥರ ತುಂಬ ರಾಜರಿದ್ದಾರೆ. ಅವರು ಶುದ್ಧ ಭಕ್ತರಾಗಿದ್ದು ಈ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದಾರೆ. ಸೊ ಆವಾಗ ಅವರು ಏನು ಮಾಡ್ತಾರೆ? ಜೀವಿಗಳು ಅಂದರೆ ಆತ್ಮ ಯಾವುದು ಈ ಮನುಷ್ಯ ಶರೀರಕ್ಕೆ, ಸ್ಪೆಷಲಾಗಿ ಮನುಷ್ಯ ಶರೀರಕ್ಕೆ ಬಂದಿದೆ, ಮನುಷ್ಯ ಶರೀರವನ್ನು ಪಡೆದಿದೆ, ಅವರಿಗೆ ಒಂದು ಅಪಾರ್ಚುನಿಟಿ ಇದೆ. ಏನು? ತನ್ನ ಚೇತನೆಯನ್ನು ಅದು ಶುದ್ಧ ಮಾಡಿಕೊಂಡು ಅದು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಇದು ಅಪಾರ್ಚುನಿಟಿ ಕೇವಲ ಮನುಷ್ಯ ಶರೀರದಲ್ಲಿರುವಂಥ ಆತ್ಮಕ್ಕಷ್ಟೇ ಇದೆ. ಬೇರೆ ಶರೀರಗಳಲ್ಲೂ ಆತ್ಮಗಳಿದೆ, ಪ್ರಾಣಿಗಳ ಶರೀರದಲ್ಲಿ, ಪಕ್ಷಿಗಳ ಶರೀರದಲ್ಲಿ, ಎಲ್ಲ ಶರೀರದಲ್ಲೂ ಆತ್ಮ ಇರೋದು ಸೇಮ್. ಬಟ್ ಇದು ಫೆಸಿಲಿಟಿ ಮತ್ತು ಇದು ಅಪಾರ್ಚುನಿಟಿ ಯಾರಿಗಿದೆ? ಕೇವಲ ಮನುಷ್ಯರಿಗಿದೆ. ಸೊ ಆಮೇಲೆ ಎಷ್ಟೋ ಜನರಿಗೆ ಇದು ಗೊತ್ತಿರಲ್ಲ. ಮನುಷ್ಯ ಜೀವನದಲ್ಲಿ ಬಂದಿರೋಂಥ ಎಷ್ಟೋ ಜನರಿಗೆ ಇದು ಗೊತ್ತಿರಲ್ಲ. ಆವಾಗ ರಾಜರಾಗಿರುವಂಥರ ಏನು ಮಾಡಬೇಕು? ಅಂತಹ ಎನ್ವೈರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಎಜುಕೇಷನ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು, ಜನರಿಗೆ ಇದು ಗೊತ್ತಾಗೋಂಗೆ. ಅಂದರೆ ಮನುಷ್ಯ ಜೀವನ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಆತ್ಮದ ಶಾಶ್ವತತೆಯ ಬಗ್ಗೆ, ಆಮೇಲೆ ಭಗವಂತನ ಅಸ್ತಿತ್ವದ ಬಗ್ಗೆ, ಆಮೇಲೆ ನಾವು ಹೇಗೆ ನಮ್ಮ ಕರ್ಮಗಳಿಂದ ನಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ನಾವು ಯಾವ ಥರ ಕರ್ಮಗಳನ್ನು ಮಾಡ್ತೇವೆ ಆ ಥರ ನಮಗೆ ಮುಂದಿನ ಶರೀರ ಸಿಗುತ್ತೆ. ಇದರದೆಲ್ಲ ಎಜುಕೇಷನ್ ಸಿಸ್ಟಮನ್ನು ಕೊಡೋದು ಇದು ರಾಜರ ಕರ್ತವ್ಯ. ಅಂದರೆ ಇದನ್ನು ಬ್ರಾಹ್ಮಣರಾಗಿರುವಂಥವ್ರು ಅವರು ಈ ಜ್ಞಾನವನ್ನು ಕೊಡಬೇಕು. ಆಮೇಲೆ ಯಾವುದೇ ತರಹದ ದುಷ್ಟ ಶಕ್ತಿಗಳು ಇಂಥ ಸಿಸ್ಟಮ್ಗೆ ಅವರು ಅಡ್ಡ ಬರ್ತಾ ಇದ್ದರೆ ಅದನ್ನು ಕಾಪಾಡುವುದು ಇದು ರಾಜರ ಕರ್ತವ್ಯ. ಅಂದರೆ ಅವರು ಇದಕ್ಕೆ ಬೇಕಾಗಿರುವಂಥ ಎಲ್ಲ ರಿಸೋರ್ಸನ್ನು ಸಪ್ಲೈ ಮಾಡಬೇಕು. ಯಾಕಂದರೆ ಯಾವುದೇ ಒಂದು ಇಷ್ಟು ಸ್ಕೇಲಲ್ಲಿ ಮಾಸ್ ಲೆವೆಲಲ್ಲಿ ಕಾರ್ಯಕ್ರಮ ಆಗಬೇಕಂದ್ರೆ ಅದಕ್ಕೆ ರಿಸೋರ್ಸಸ್ ಬೇಕಾಗುತ್ತಲ್ವಾ. ಎಷ್ಟೋ ಜನ ಪ್ಲೇಸ್ ಬೇಕು, ದುಡ್ಡು ಬೇಕು. ಈಗ 1000 ಜನರಿಗೆ ನೀವು ಈ ಥರ ಕೃಷ್ಣ ಕಥೆ ಮಾಡಬೇಕು, ಪ್ರಸಾದ ವಿತರಣೆ ಮಾಡಬೇಕಂದ್ರೆ ಅದಕ್ಕೆಲ್ಲ ಖರ್ಚಾಗುತ್ತಲ್ವ. ಸೊ ರಾಜರಾಗಿದ್ದವರು ಇಂಥದ್ದೆಲ್ಲ ವ್ಯವಸ್ಥೆ ಮಾಡ್ತಿದ್ರು, ಇಂಥ ಕಾರ್ಯಕ್ರಮ. ಅವರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ತಿದ್ರು. ದೇವಸ್ಥಾನಕ್ಕೆ ಅಂಥೇಳಿನೇ ಅವರು ಇಷ್ಟೆಲ್ಲ ಜಾಗವನ್ನು ಮೀಸಲಿಟ್ಬಿಡ್ತಿದ್ರು. ಆ ಜಾಗ ಇದು ದೇವಸ್ಥಾನ, ಅಲ್ಲಿ ಬೆಳೆಯುವಂಥ ಎಲ್ಲ ಬೆಳೆ ಅದು ಭಗವಂತನ ಸೇವೆಗೆ, ಅಲ್ಲಿ ಬರುವಂಥರ ಭಕ್ತರ ಪ್ರಸಾದಕ್ಕೆ, ಆ ಥರ ಎಲ್ಲ ಹಿಂದಿನ ಕಾಲದಲ್ಲಿ ಇಂಥ ತುಂಬ ಉದಾಹರಣೆಗಳಿದೆ. ಈಗಲೂ ಕೆಲವೊಂದು ದೇವಸ್ಥಾನಕ್ಕೆ ನಾವು ನೋಡಿದರೆ ಇದೆಲ್ಲ ಜಾಗ ಈ ದೇವಸ್ಥಾನಕ್ಕೆ ಈ ಡಿಟಿಗೆ, ಇದು ಇಲ್ಲಿರುವಂಥ ಭಗವಂತನಿಗೆ ಸಂಬಂಧಪಟ್ಟು. ಸೊ ರಾಜರ ಇಂಥದ್ದೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ರು, ಯಾರು ಆದರ್ಶ ರಾಜರಾಗಿದ್ದರು. ಮತ್ತು ಈ ಥರ ಜನರನ್ನು ಪಾಪಕರ್ಮದಿಂದ ಅವರು ಕಾಪಾಡ್ತಾಯಿದ್ರು. ಪಾಪಕರ್ಮ ಅಂತಂದರೆ ಇಲ್ಲಿ ಅದರ ವರ್ಣನೆ ಇದೆ. 4 ಪಾಪಕರ್ಮಗಳು: ಅನೈತಿಕ ಸಂಬಂಧ, ಮತ್ತು ಮಾಂಸಾಹಾರ ಸೇವನೆ, ಮಾದಕ ವಸ್ತುಗಳ ಸೇವನೆ ಹಾಗೂ ಜೂಜಾಟದಲ್ಲಿ ತೊಡಗುವುದು. ಈ 4 ಪ್ರಕಾರದ ಇದನ್ನು ಪಾಪದ ಕಂಬಗಳಂತ ಹೇಳ್ತಾರೆ. 4 ಕಂಬ. ಈಗ ನಾವು ಎಲ್ಲೋ ಕೂತ್ಕೊಂಡಿದ್ರೆ ಅದಕ್ಕೆ 4 ಪಿಲ್ಲರ್ಸ್ ಇರುತ್ತಲ್ವ, ಕಂಬಗಳಿರುತ್ತಲ್ವ. ಸೊ ಈ 4 ಏನಿದೆ, ಮಾಂಸಾಹಾರ, ಅನೈತಿಕ ಸಂಬಂಧ, ಮಾದಕ ವಸ್ತುಗಳ ಸೇವನೆ ಮತ್ತು ಜೂಜಾಡೋದು,
ಇದನ್ನು 4 ಪಾಪ ಜೀವನದ 4 ಕಂಬಗಳಂತೇಳಿ ಹೇಳ್ತಾರೆ. ಅದರ ಮೇಲೆ ಪಾಪ ಜೀವನ ನಿಂತ್ಕೊಂಡಿದೆ. ಆ ಕಂಬಗಳನ್ನು ಕಳೆದು ಬಿಟ್ಟರೆ ಒಬ್ಬ ವ್ಯಕ್ತಿ ಯಾವುದೇ ತರಹದ ಪಾಪಗಳನ್ನು ಮಾಡುವುದಿಲ್ಲ. ಅದೇ ಥರ ಧರ್ಮಕ್ಕೆ 4 ಕಾಲುಗಳಿದೆ. ಯಾವುದದು? ತಪಃ, ಶೌಚ, ದಯಾ ಮತ್ತು ಸತ್ಯ. ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಷನ್ ಇದೆ. ತಪಸ್ಸು, ಅದಕ್ಕೆ ಮಾದಕ ವಸ್ತು ಸೇವನೆ, ಅದಕ್ಕೆ ಕನೆಕ್ಷನ್ ಇದೆ. ಆಮೇಲೆ ಶೌಚ, ಅನೈತಿಕ ಸಂಬಂಧ, ದಯಾ, ಮಾಂಸಾಹಾರ, ಅವರ ಸತ್ಯ, ಜೂಜಾಟ, ಇದು 4ಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಅದರಲ್ಲಿ ಒಂದು ಕಡಿಮೆ ಆದರೆ ಇದು ಹೆಚ್ಚಾಗುತ್ತೆ. ದಯೆ ಕಡಿಮೆ ಆದರೆ ಏನಾಗುತ್ತೆ? ಮಾಂಸಾಹಾರ ತಿನ್ನೋದು ಹೆಚ್ಚಾಗುತ್ತೆ. ಶೌಚ ಕಡಿಮೆ ಆದರೆ ಅನೈತಿಕ ಸಂಬಂಧ ಹೆಚ್ಚಾಗುತ್ತೆ. ಆಮೇಲೆ ತಪಸ್ಸು ಕಡಿಮೆ ಆದರೆ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗುತ್ತೆ. ಆಮೇಲೆ ಸತ್ಯ ಕಡಿಮೆ ಆದರೆ ಜೂಜಾಟ ಹೆಚ್ಚಾಗುತ್ತೆ. ಸೊ ಈ 4 ಕಂಬಗಳು ಹೋದರೆ ಈ 4 ಕಂಬಗಳು ಬರುತ್ತೆ. ಸೊ ರಾಜರಾಗಿರುವಂಥವ್ರು ಏನು ಮಾಡ್ತಿದ್ರು? ಈ 4 ಧರ್ಮದ ಕಂಬಗಳು ಅದು ಗಟ್ಟಿಯಾಗಿ ನಿಂತ್ಕೊಂಡಿರಬೇಕು ಮತ್ತು ಇದಕ್ಕೆ ಅವಕಾಶ ಇರಬಾರ್ದು. ಅಂಥದನ್ನು ರಾಜರು ಕಾಯ್ದುಕೊಳ್ತಾ ಇದ್ರು. ಸೊ ಕಲಿಯುಗ ಪ್ರಾರಂಭ ಆದರೆ, ಕಲಿಯುಗ ಹೇಗೆ ಎಂಟರ್ ಆಗುತ್ತೆ? ಜನರಲಿ ಅದು ಈ 4 ಪ್ರವೃತ್ತಿಗಳನ್ನು ತೊಡಗಿಸುತ್ತೆ. ಕಲಿಯುಗ ಅಂತಂತಂದರೆ ಜನರ ಚೇತನೆಯಲ್ಲಿ ಇದನ್ನು ಅದು ಇನ್ಫೆಕ್ಷನ್, ಈಗ ರೋಗ ಬರುತ್ತಲ್ವ, ಆ ಥರ ಅದನ್ನು ಇನ್ಫೆಕ್ಟ್ ಮಾಡುತ್ತೆ. ಮೊದಲೇ ಸಂಸಾರದಲ್ಲಿ ಇರುವಂಥ ಎಲ್ಲ ಜೀವಿಗಳು ಬದ್ಧ ಜೀವಿಗಳು. ಆಲ್ರೆಡಿ ಅವ್ರ ಚೇತನ ಎದರಿಂದ ಕಲುಷಿತಗೊಂಡಿದೆ? ಎಂಜಾಯ್ ಮಾಡುವಂಥ ಪ್ರವೃತ್ತಿ, ಇಂದ್ರಿಯಗಳನ್ನು ಭೋಗ ಮಾಡುವಂಥ ಪ್ರವೃತ್ತಿ. ಆ ಪ್ರವೃತ್ತಿಯಿಂದ ಆಲ್ರೆಡಿ ಅದು ಕಂಟ್ಯಾಮಿನೇಟೆಡ್ ಆಗಿದೆ. ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಬೇರೆ ಬೇರೆ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಮಾಡಿದ್ದಾರೆ. ಇದು ಗಂಡು ಮತ್ತು ಹೆಣ್ಣಿನ ನಡುವೆ ಸಂಬಂಧ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡಿದ್ದಾರೆ? ಮದುವೆ ಅಂಥೇಳಿ ಮಾಡಿದ್ದಾರೆ. ಸೊ ಆ ಥರ ಪ್ರತಿಯೊಂದಕ್ಕೂ ನಿಯಂತ್ರಣ ಮಾಡಲಿಕ್ಕೆ ಒಂದೊಂದು ನಿಯಮಗಳನ್ನು ಹಾಕಿದ್ದಾರೆ. ಇಲ್ದಿದ್ರೆ ಏನಾಗುತ್ತೆ? ಎಲ್ಲರೂ ಮನಸ್ಸಿಗೆ ಬಂದೇ ಸ್ವೇಚ್ಛೆಯಿಂದ ಮಾಂಸಾಹಾರ ಈ ಥರ ಎಲ್ಲ ಅನೈತಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಸೊ ರಾಜರಾಗಿರುವಂಥವರು ಇಂಥ ಕಾರ್ಯಗಳು ನಡೀದೇ ಇರೋ ಥರ ಅದನ್ನು ಅವರು ಕಂಟ್ರೋಲ್ ಮಾಡ್ತಾಯಿದ್ರು. ಸೊ ಕಲಿಯುಗ ಪ್ರಾರಂಭವಾದಾಗ, ಅಂದರೆ ಇದರಲ್ಲಿ ಇನ್ನೊಂದು ವಿಷಯವನ್ನು ಪ್ರಭುಪಾದರು ಹೇಳಿದ್ದಾರೆ. ಅಂದರೆ ಪರೀಕ್ಷಿತ್ ಮಹಾರಾಜರಿಗಿಂತ ಮುಂಚೆ ಸೊಸೈಟಿ ಒಳಗಡೆ ಈ ಥರ ಎಲ್ಲ ಅನೈತಿಕ ಕಾರ್ಯಗಳು ನಡೆಯೋದು ಇದು ಒಂದು ಸಾಮಾನ್ಯವಾಗಿರುವಂಥ ಸ್ಥಿತಿ ಆಗಿರಲಿಲ್ಲ. ಅದಕ್ಕೆ ಇಮಿಡಿಯೇಟ್ಲಿ ಗೊತ್ತಾದ ಕೂಡಲೇ ಪರೀಕ್ಷಿತ್ ಮಹಾರಾಜರು ಏನು ಮಾಡ್ತಾ ಇದ್ದಾರೆ? ಅದನ್ನು ಹೇಗೆ ಮಟ್ಟ ಹಾಕಬೇಕಂತೇಳಿ ಅವರು ಸಿದ್ಧರಾಗ್ತಾ ಇದ್ದಾರೆ. ಆದರೆ ಈಗಿನ ವಾತಾವರಣ ನಾವು ನೋಡಿದರೆ ಇದು ಒಂಥರ ಕಾಮನ್ ಅಫೇರ್ ಆಗಿಬಿಟ್ಟಿದೆ ಅಲ್ವಾ? ನಾವೆಲ್ಲೇ ನೋಡಿದ್ರು, ಫಿಲ್ಮ್ ಎಲ್ಲ ನೋಡಿದರೆ ಅದರಲ್ಲೆಲ್ಲ ಅದನ್ನೇ ತೋರಿಸ್ತಾರೆ ಅಲ್ವಾ? ಮೂವೀಸ್ ಆಗಲಿ. ಆಮೇಲೆ ಈಗಂತೂ ನ್ಯೂಸ್ ಪೇಪರಲ್ಲಿ ಒಂದು ದೊಡ್ಡ ಫ್ರಂಟ್ ಪೇಜಲ್ಲಿ ಆ್ಯಡ್ ಬರುತ್ತೆ ಮಾಂಸಾಹಾರದ್ದು ಅಲ್ವಾ? ಮನೆಯೊಳಗೂ ನಾವು ತಂದು ಕೊಡ್ತೇವೆ, ಡೋರ್ ಡೆಲಿವರಿ. ಅದನ್ನು ನೀಟಾಗಿ ಕ್ಲೀನಾಗಿ ನಾವೆಲ್ಲ ಪ್ರೊಸೆಸ್ ಮಾಡಿ ನಿಮ್ಮ ಮನೆಯವರೆಗೂ ತಂದು ಕೊಡ್ತೇವೆ ಅಂತೇಳಿ ಒಂದು ನ್ಯೂಸ್ ಪೇಪರ್ ದೊಡ್ಡ ಪೇಜಲ್ಲಿ ಆ್ಯಡ್ ಬರುತ್ತೆ. ಹೈಜಿನಿಕ್ಕಾಗಿ ನಾವು ನಿಮಗೆ ಮಾಂಸವನ್ನು ತಂದು ಕೊಡ್ತೇವೆ ಅಂಥೇಳಿ. ಸೊ ಆಮೇಲೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರುವಂಥವ್ರು ಅವ್ರದ್ದೆಲ್ಲ ಆ್ಯಡ್ಸ್ ಬರುತ್ತೆ ಟಿ ವಿಯಲ್ಲೆಲ್ಲ. ಅವರೆಲ್ಲ ಪ್ರಮೋಟ್ ಮಾಡ್ತಿರ್ತಾರೆ ಹೇಗೆ ನಾವು ಈ ಮಾಂಸಾಹಾರನ ತಿನ್ಬೋದು ಅಂಥೇಳಿ, ಎಷ್ಟು ಚೆನ್ನಾಗಿದೆ. ಜೂಜಾಡೋದು ಇದೆಲ್ಲ ಎಷ್ಟೋ ಆ್ಯಪ್ಸ್ ಬಂದಿದೆ ಅಲ್ವಾ? ಎಷ್ಟೋ ಆ್ಯಪ್ಸ್. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಏನು ಮಾಡ್ತಾರೆ? ಈಗ ಆ್ಯಡ್ ತೋರಿಸ್ತಾರೆ, ಇದು ಆ್ಯಪಲ್ಲಿ ನಾನು ಜೂಜಾಡಿದೆ, ನನಗೆ ಇಷ್ಟು ಗಳಿಸಿದೆ ನಾನು ಅಂಥೇಳಿ ಅಲ್ವಾ? ಅಂದರೆ ಯಾರು ಒಬ್ಬರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ. ಒಬ್ಬ ಶ್ರೇಷ್ಠರಾಗಿರುವಂಥವ್ರು, ಒಬ್ಬ ಇನ್ಫ್ಲುಯೆನ್ಸ್ ಇರುವಂಥ ವ್ಯಕ್ತಿ ಏನು ಮಾಡ್ತಾರೆ? ಕಾಮನ್ ಮ್ಯಾನು ಏನು ಮಾಡ್ತಾರೆ? ಅದನ್ನೇ ಫಾಲೋ ಮಾಡ್ತಾರೆ. ಇದು ಅಡ್ವರ್ಟೈಸ್ಮೆಂಟ್ ಎಲ್ಲ ಅದೇ ನಡೆಯೋದೀಗ. ಯಾರೊಬ್ಬರು ಸ್ವಲ್ಪ ಶ್ರೇಷ್ಠರಾಗಿರುವಂಥ ವ್ಯಕ್ತಿ ಇರ್ತಾರೆ, ಇಮಿಡಿಯೇಟ್ಲಿ ಅವರನ್ನು ಇವ್ರು ಕ್ಯಾಚ್ ಮಾಡಿಬಿಡ್ತಾರೆ. ಕ್ಯಾಚ್ ಮಾಡಿ ಅವನಿಗೆ ದುಡ್ಡು ಕೊಡ್ತಾರೆ. ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೇನೆ, 1 ಕೋಟಿ 2 ಕೋಟಿ 10 ಕೋಟಿ ಕೊಡ್ತೇನೆ. ಸೊ ನೀನು ಬಂದುಬಿಟ್ಟು ಇದನ್ನು ಟಿ ವಿಯಲ್ಲಿ ಹೇಳಬೇಕು, ತುಂಬ ಚೆನ್ನಾಗಿದೆ ಅಂತೇಳಿ. ಅವ್ರಿಗೇನು ಮಾಡ್ತಾರೆ? ನನಗೇನು ದುಡ್ಡು ಸಿಗ್ತಾ ಇದೆ ಅಲ್ವಾ, ಏನು ಜನ ಹಾಳಾಗೋದ್ರು ನನಗೇನು ಅಂತೇಳಿ ಅವ್ರೇನು ಮಾಡ್ತಾರೆ? ಟಿ ವಿಯಲ್ಲಿ ಬಂದುಬಿಟ್ಟು ಹೇಳಿಬಿಡ್ತಾರೆ. ಆಮೇಲೆ ಜನರಿಗೂ ಅದೇ ಬೇಕು, ಅವ್ರು ಮಾಡ್ತಾ ಇದ್ದಾರಲ್ಲ ನಾನು ಮಾಡ್ತೇನೆ, ಅವರೇ ಮಾಡ್ತಾ ಇದ್ದಾರೆ ನನಗೇನು ಅಲ್ವಾ? ಸೊ ಇದೆಲ್ಲ ಕಲಿಯುಗದ ಲಕ್ಷಣಗಳು. ಕಲಿಯುಗ ಈ ಥರ ಜನರನ್ನು ಪ್ರಭಾವ ಮಾಡುತ್ತೆ. ಸೊ ಈಗಿನ ಸ್ಥಿತಿ ಹೇಗಿದೆ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಯಾರೂ ರಾಜರಿಲ್ಲ, ಎಲ್ಲ ಅದರದ್ದು ಪತನವಾಗಿದೆ. ಆ ಪತನ ಶುರುವಾಗಿದ್ದು ಎಲ್ಲಿಂದ? ಇದ್ರ ಮುಂದೆ ನಮಗೆ ಗೊತ್ತಾಗುತ್ತೆ. ಶೃಂಗಿ ಅಂಥೇಳಿ ಒಬ್ಬ ಋಷಿಯ ಮಗ, ಒಬ್ಬ ಬ್ರಾಹ್ಮಣನ ಮಗ, ಅವನಿಂದನೂ ಪತನ ಶುರು ಆಗುತ್ತೆ. ನಾನು ಬ್ರಾಹ್ಮಣನ ಮಗ ಅಂಥೇಳಿ ಪ್ರೌಢಾಗಿ ಪರೀಕ್ಷಿತ್ ಮಹಾರಾಜಿಗೆ ಅವನು ಶಾಪ ಕೊಡ್ತಾನೆ. ಸೊ ಅಲ್ಲಿಂದ ಬ್ರಾಹ್ಮಣರ ಪತನ ಶುರು ಆಯಿತು. ಸೊ ಅವರಿಂದ ಆಮೇಲೆ ಕ್ಷತ್ರಿಯರಿಗೆ ಗೈಡೆನ್ಸ್ ಕೊಡೋರು ಯಾರಿರಲ್ಲ, ಮಾರ್ಗದರ್ಶನ ಮಾಡೋರಿಲ್ಲ, ಅದರಿಂದ ಕ್ಷತ್ರಿಯರ ಪತನ ಕೂಡ ಆಯಿತು.
ಸೊ ಅದರಿಂದಾಗಿ ಬ್ರಾಹ್ಮಣ ಕ್ಷತ್ರಿಯರನ್ನೋದು ಈ ಸಂಸಾರದಲ್ಲಿ ಎಲ್ಲ ಈಗಿನ ಕಾಲದಲ್ಲಿ ಪ್ರಾಕ್ಟಿಕಲ್ ಆಗಿ ಹೆಸರಿಗಷ್ಟೇ ಇದ್ದಾರೆ. ಯಾರಾದ್ರೂ ಇದ್ದರೂ ಕೂಡ ಅದು ಹೆಸರಿಗಷ್ಟೇ, ಅದರಲ್ಲಿ ಅವ್ರದ್ದು ಗುಣಗಳಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ 2 ಕ್ಯಾಟಗರಿ ಯಾವುದಂತಂದರೆ ವರ್ಕರ್ಸು, ಕೆಲಸ ಮಾಡೋರು, ಮತ್ತು ವೈಶ್ಯರು, ಬಿಸ್ನೆಸ್ ಮಾಡೋರು ಅಥವಾ ಉತ್ಪನ್ನವನ್ನು ಮಾಡೋರು, ಕೃಷಿ ಇದನ್ನು ಮಾಡೋರು. ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ 2 ಥರದ ವರ್ಣಗಳು ಉಳ್ಕೊಂಡಿದೆ. ಯಾವುದು? ವರ್ಕಿಂಗ್ ಕ್ಲಾಸ್ ಮತ್ತು ಬಿಸ್ನೆಸ್ ಕ್ಲಾಸ್. ಇದಿಷ್ಟೇ ಉಳ್ಕೊಂಡಿರೋದು. ಅಂದರೆ ಹೆಚ್ಚಾಗಿ ಎಲ್ಲರೂ ದುಡ್ಡಿನಿಂದನೇ ಓಡ್ತಾ ಇರೋರು. ವ್ಯಾಲ್ಯೂ ಸಿಸ್ಟಮ್ ತುಂಬ ಕಡಿಮೆ ಇದೆ. ವ್ಯಾಲ್ಯೂ ಸಿಸ್ಟಮ್ ಅನ್ನೋದೇ ಇಲ್ಲ ಈಗಿನ ಕಾಲದಲ್ಲಿ. ಸೊ ಇದೆಲ್ಲ ಶುರು ಆಗಿದ್ದು ಕಲಿಯುಗದ ಪ್ರಾರಂಭದಿಂದ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಹೇಗೆ ಪರೀಕ್ಷಿತ್ ಮಹಾರಾಜರು ಅದನ್ನು ನಿಯಂತ್ರಣ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂಥೇಳಿ. ಮುಂದಿನ ಇದರಲ್ಲಿ ಇಲ್ಲಿ ಇನ್ನೊಂದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಏನು ಹೇಳ್ತಾರೆ ಅಂತಂದರೆ, ಕಲಿಯುಗದಲ್ಲಿ ಇಂಥದ್ದೆಲ್ಲ ಆಗುದೇ, ಸೊ ಅದನ್ನು ಕಂಟ್ರೋಲ್ ಮಾಡಿ ಏನು ಉಪಯೋಗ, ಕಲಿಯುಗದಲ್ಲಿ ಆಲ್ರೆಡಿ ಡಿಸ್ಟೈನ್ಡ್ ಇದಾಗೋದೆ ಅಂಥೇಳಿ, ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಕೆಲವೊಬ್ರು ಹೇಳ್ತಾರೆ ಅಂಥೇಳಿ. ಬಟ್ ಅದಕ್ಕೆ ಪ್ರಭುಪಾದರು ಎಕ್ಸಾಂಪಲ್ ಕೊಡ್ತಾ ಇರೋದು, ಮಳೆಗಾಲದಲ್ಲಿ ಮಳೆ ಬರೋದು ಗ್ಯಾರಂಟಿಡ್. ಹಾಗಂತೇಳಿ ನಾವೇನಾದರೂ ಪ್ರಿಕಾಷನ್ ತೆಗೆದುಕೊಳ್ತೇ ಇರ್ತೀವ. ನಾವೇನು ಮಾಡ್ತೇವೆ? ರೇನ್ಕೋಟು ತೊಗೊಳ್ತೇವೆ, ಕೊಡೆ ಆದರೂ ತೊಗೊಳ್ತೇವೆ ಅಲ್ವಾ? ಸೊ ಪ್ರಿಕಾಷನ್ ತೊಗೊಳ್ಳೋದು ನಮ್ಮ ಕರ್ತವ್ಯ. ಸ್ಪೆಷಲಿ ಈ ಥರ ಪರೀಕ್ಷಿತರಂತಹ ರಾಜರು ಇಲ್ಲದೇ ಇದ್ದ ಸಮಯದಲ್ಲಿ ಸೊ ನಮಗೆ ಇದು ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ನಮ್ಮ ಮೇಲೆ ಬರುತ್ತೆ. ನಮ್ಮನ್ನು ನಾವೇ ಕಾಪಾಡಬೇಕು. ಯಾಕಂದರೆ ಯಾರು ಅಡ್ಮಿನಿಸ್ಟ್ರೇಷನಲ್ಲಿ ಯಾರು ರಾಜರಾಗಿದ್ದಾರೆ ಅವರಂತೂ ಕಾಪಾಡ್ತಾ ಇಲ್ಲ. ಅವರಂತೂ ಈ ಥರನೆಲ್ಲ ಕಂಟ್ರೋಲ್ ಮಾಡ್ತಾ ಇಲ್ಲ. ಮಾಂಸಾಹಾರವನ್ನು, ಜೂಜಾಟವನ್ನು, ಮದ್ಯ ಸೇವನೆಯನ್ನು ಅವರಿನ್ನೂ ಪ್ರಮೋಟ್ ಮಾಡ್ತಾರೆ ಅದನ್ನು. ಸೊ ಇದು ನಮ್ಮದೇ ಒಂದು ಜವಾಬ್ದಾರಿ ಆಗುತ್ತೆ, ನಮ್ಮದೇ ಕರ್ತವ್ಯ ಆಗುತ್ತೆ. ಇದರಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳೋದು. ಅದಕ್ಕೆ ಶಾಸ್ತ್ರದಲ್ಲಿ ಇದಕ್ಕೆ ನಮಗೆ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಏನದು? ಕಲೇರ್ ದೋಷ ನಿಧೆ ರಾಜನ್ ಅಸ್ತಿಹಿ ಏಕೋ ಮಹಾನ್ ಗುಣ. ಕಲಿಯುಗವು ದೋಷಗಳ ನಿಧಿಯಾಗಿದೆ. ಆದರೆ ಅದರಲ್ಲಿ ಒಂದು ಮಹಾನ್ ಗುಣ ಇದೆ, ಒಂದು ತುಂಬ ಮಹತ್ತಾಗಿರುವಂಥ ಗುಣ ಇದೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಇಂಥ ಕಲಿಯುಗದ ಇಂಥ ದುಷ್ಪರಿಣಾಮ ಇರುವಂಥ ಯುಗದಲ್ಲಿ ಜನ್ಮ ತೆಗೆದುಕೊಂಡ್ರೂ ಕೂಡ ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆ ಮಾಡೋದ್ರಿಂದ ಮುಕ್ತ ಸಂಘ ಪರಂ ವ್ರಜೇತ್, ನಾವು ಮುಕ್ತರಾಗಿ ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ಬೋದು. ಸೊ ಅಲ್ಟಿಮೇಟ್ಲಿ ಮನುಷ್ಯ ಜೀವನದ ಉದ್ದೇಶ ಏನು? ಈ ಭೌತಿಕ ಸಂಸಾರದ ಜನ್ಮ ಮೃತ್ಯುವಿನ ಚಕ್ರದಿಂದ ಪಾರಾಗಿ ನಾವು ಭಗವಂತನ ಧಾಮಕ್ಕೆ ಹೋಗಬೇಕು. ನೀವು ಯಾವುದೇ ಯುಗದಲ್ಲಿ ಜನ್ಮ ತಗೊಳ್ಳಿ, ಸತ್ಯಯುಗ ಆಗಲಿ, ತ್ರೇತಾಯುಗ ಆಗಲಿ, ಕಲಿಯುಗ ಆಗಲಿ, ದ್ವಾಪರ ಯುಗ, ಯಾವುದೇ ಯುಗದಲ್ಲಿ ಜನ್ಮ ತೊಗೊಂಡ್ರು ಮನುಷ್ಯರಾದವರಿಗೆ ಸಕ್ಸಸ್ ಯಾವಾಗ ಅಂತಂತಂದರೆ, ನಾನೊಂದು ದೊಡ್ಡ ಬಂಗಲೆ ಕಟ್ಟಿದೆ, ದೊಡ್ಡ ಗಾಡಿ ತೊಗೊಂಡೆ, ಒಂದು ಒಳ್ಳೆ ಪೊಸಿಷನಿಗೆ ಹೋದೆ, ಅದು ಮನುಷ್ಯ ಜೀವನದ ಸಕ್ಸಸ್ ಅಲ್ಲ. ಯಾಕಂದರೆ ಎಷ್ಟು ದಿವಸ ಇರುತ್ತದು? ನಾವು ಸತ್ತ ಮೇಲೆ ಅದೆಲ್ಲೇ ಉಳ್ಕೊಳ್ಳುತ್ತೆ, ನಾವು ಅದನ್ನೆಲ್ಲ ಬಿಟ್ಟು ಹೋಗಿಬಿಡ್ತೇವೆ. ಸೊ ನಮ್ಮ ಜೊತೆ ಹೋಗೋದೇನೋ ನಾವು ಮಾಡಿರುವಂಥ ಪಾಪ ಪುಣ್ಯ ಕರ್ಮಗಳು, ಅದು ನಮ್ಮ ಜೊತೆ ಹೋಗುತ್ತೆ. ಬಟ್ ಅದು ಪಾಪ ಪುಣ್ಯ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಜನ್ಮ ಸಿಗುತ್ತೆ. ಸೊ ನಿಜವಾಗಿ ನಮ್ಮ ಪುರುಷಾರ್ಥ ಅಥವಾ ಮನುಷ್ಯ ಜೀವನಕ್ಕೆ ಒಂದು ಸಫಲತೆ ಏನಂತಂತಂದರೆ, ನಾವು ಈ ಜನ್ಮ ಮೃತ್ಯುವಿನ ಚಕ್ರದಿಂದ ಪಾರಾಗಿ ಭಗವಂತನಲ್ಲಿ ನಮ್ಮ ಪ್ರೇಮವನ್ನು ಜಾಗೃತಗೊಳಿಸಿ ಭಗವಂತನ ಧಾಮಕ್ಕೆ ವಾಪಸ್ ಹೋಗೋದು. ಅದನ್ನು ಮನುಷ್ಯ ಜೀವನದ ಒಂದು ಸಕ್ಸಸ್ ಅಂತೇಳಿ ಹೇಳ್ತಾರೆ, ಅದು ಸಿದ್ಧಿ ಅಂತೇಳಿ ಹೇಳ್ತಾರೆ. ಅಂದರೆ ನಾವು ಮನುಷ್ಯ ಜನ್ಮ ಪಡೆದಕ್ಕೆ ಸಾರ್ಥಕವಾಯಿತು ಅಂತೇಳಿ ಹೇಳ್ತಾರೆ. ಸೊ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ವಿಧಾನದಿಂದ ಅದನ್ನು ನಾವು ಸಾಧನೆ ಮಾಡ್ಬೋದು. ಅದು ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಕೃತೇಯ ಧ್ಯಾಯತೋ ವಿಷ್ಣು, ಭಗವಂತನ ಧ್ಯಾನ ಮಾಡುವಂಥರ ಮುಖಾಂತರ. ತ್ರೇತಾಯಂ ಯಜತೋ ಮಖೈ, ಯಜ್ಞ ಯಾಗಗಳನ್ನು ಮಾಡೋದ್ರ ಮುಖಾಂತರ. ದ್ವಾಪರೇ ಪರಿಚರ್ಯಾಯಂ, ದ್ವಾಪರೆಯಲ್ಲಿ ಅರ್ಚನೆ, ಮೂರ್ತಿ ಸೇವೆ ಮಾಡೋದ್ರಿಂದ. ಆಮೇಲೆ ಕಲಿಯುಗದಲ್ಲಿ ಹರಿಕೀರ್ತನಾಥ್, ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ಅದೇ ಲಾಭವನ್ನು ನಾವು ಕಲಿಯುಗದಲ್ಲೂ ಕೂಡ ಪಡಿಬೋದು. ಆಮೇಲೆ ಇದೆಲ್ಲ ದುಷ್ಪರಿಣಾಮಗಳಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಬೋದು. ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲು ನಾವೆಲ್ಲ ಇಲ್ಲಿರೋರೆ ಅಲ್ವಾ? ಹೊರಗಡೆ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಹೇಗೆ ಅದರ ಇನ್ಫ್ಲುಯೆನ್ಸ್ ಇಲ್ಲದೆ ನಾವು ನಮ್ಮನ್ನು ಕಾಪಾಡಿಕೊಂಡಿದ್ದೇವೆ? ಯಾಕಂದರೆ ನಾವು ಕೊಡೆ ಹಿಡ್ಕೊಂಡಿದ್ದೇವೆ, ಅದಕ್ಕೆ ನಮಗೆ ಆ ಮಳೆ ತಾಗಲ್ಲ. ಸೊ ಅದು ಪ್ರೊಟೆಕ್ಷನ್. ಆ ಪ್ರೊಟೆಕ್ಷನ್ ಶೀಲ್ಡ್ ಯಾವುದು? ಹರೇ ಕೃಷ್ಣ ಮಹಾಮಂತ್ರ, ಭಕ್ತರ ಸಂಘ, ಕೃಷ್ಣನ ಕಥೆಗಳ ವರ್ಣನೆ, ಅದರ ಚಿಂತನೆ ಮಾಡೋದು, ಪುಸ್ತಕಗಳನ್ನು ಓದೋದು, ಜಪ ಮಾಡೋದು, ಭಗವಂತನ ವಿಗ್ರಹದ ಅಥವಾ ಭಗವಂತನ ಚಿತ್ರದ ಮನೆಯಲ್ಲಿ ಇದ್ಕೊಂಡು ನಾವು ಪೂಜೆ ಮಾಡೋದು, ಸಾಧುಗಳ ಸಂಘ ಮಾಡೋದು, ಆಮೇಲೆ ಈ ಥರ ಆಧ್ಯಾತ್ಮಿಕ ಸ್ಥಳಗಳಿಗೆ ಬರೋದು. ಇದು ಮಾಡೋದ್ರಿಂದ ನಾವು ನಮ್ಮನ್ನು ಕಲಿಯುಗದ ಎಲ್ಲ ಥರದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು.
ಸೊ ಇದು ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಜಪ ಮಾಡಬೇಕು. ಯಾರಾದರೂ ಜಪ ಮಾಡ್ತಾ ಇಲ್ಲ ಅಂತಂದರೆ ಅದನ್ನು ತಿಳ್ಕೊಂಡು ಎವ್ರಿಡೇ ಅಟ್ಲೀಸ್ಟ್ ಒಂದು ಮಾಲೆ ಆದರೂ ಅಥವಾ 108 ಟೈಮ್ಸು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಮಂತ್ರವನ್ನು, ಇದು ವೆರಿ ವೆರಿ ಪವರ್ಫುಲ್ ಮಂತ್ರ ಕಲಿಯುಗಕ್ಕೆ, ಸ್ಪೆಷಲಿ ಎಲ್ಲ ಯುಗದಲ್ಲೂ, ಅದರಲ್ಲೂ ಕಲಿಯುಗಕ್ಕೆ ಸ್ಪೆಷಲಿ ಇದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಇದು ಮೋಸ್ಟ್ ಪವರ್ಫುಲ್ಲು ಮತ್ತು ಮೋಸ್ಟ್ ಮಿಸ್ಟೀರಿಯಸ್. ಇದು ತುಂಬ ರಹಸ್ಯಮಯವಾಗಿರುವಂಥದ್ದು. ಅಂದರೆ ಹೇಗೆ ಕೇವಲ ಈ ಮಂತ್ರ ಜಪ ಮಾಡೋದ್ರಿಂದ ನಾವು ಎಲ್ಲ ಈ ಥರದ ದುಷ್ಪರಿಣಾಮಗಳಿಂದ ಹೇಗೆ ನಾವು ಪಾರಾಗ್ತೇವೆ ಅಂಥೇಳಿ ಅದು ನಮಗೆ ಗೊತ್ತಾಗಲ್ಲ. ಅಂದರೆ ಮಿಸ್ಟಿಕಲ್, ಅದು ಮಿಸ್ಟೀರಿಯಸ್. ಹೇಗೆ ಇದು ಜಸ್ಟ್ ಸಿಂಪಲ್ ಸೌಂಡ್ಸ್, ಹೇಗೆ ಜಸ್ಟ್ ಇದು ಹರೇ ಕೃಷ್ಣ ರಾಮ 3 ಶಬ್ದಗಳಿರುವಂಥ ಇದು ಸಿಂಪ್ಲಿ ನಾವು ಏನು ಮಾಡ್ತೇವೆ, ಜಪ ಮಾಡಿ. ತುಂಬ ಸಿಂಪಲ್ ಅಲ್ವಾ, ಏನು ಡಿಫಿಕಲ್ಟ್ ಇಲ್ಲ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ನೋಡಲಿಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಅದರದ್ದು ಇಫೆಕ್ಟ್ ಎಷ್ಟಿದೆ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ನೀವು ಇದು ಸೆರೆ ಕುಡಿದು ಬಿಡಿಸ್ಬೇಕಂದ್ರೆ ಸಾಧ್ಯ ಇದೆ. ಅದು ಎಷ್ಟೋ ಪ್ರಯತ್ನ ಪಡ್ತಾರೆ, ಎಷ್ಟೇ ಥರದವ್ರಿಗೆ ಏನು ಹೇಳ್ತಾರೆ ಅದಕ್ಕೆ, ನಶಾಮುಕ್ತಿ ಕೇಂದ್ರ, ರಿಹ್ಯಾಬಿಲಿಟೇಷನ್ ಸೆಂಟ್ರ್, ಎಷ್ಟೋ ಅವರು ದುಡ್ಡು ಖರ್ಚು ಮಾಡ್ತಾರೆ. ಅದರಲ್ಲೂ ಕೆಲವೊಬ್ಬರು ಡ್ರಗ್ ಅಡಿಕ್ಟ್ ಆಗಿರ್ತಾರೆ. ಡ್ರಗ್ ಅಡಿಕ್ಷನ್ ಅಂದರೆ ಇನ್ನೂ ಹೈ ಲೆವೆಲ್. ಅದನ್ನು ಬಿಡೋದಂತಂದ್ರೂ ಪ್ರಾಕ್ಟಿಕಲಿ ಇಂಪಾಸಿಬಲ್ ಇದ್ದಂಗೆ. ಎಂಥ ವ್ಯಕ್ತಿ ಇದ್ದರೂ ಕೂಡ ಅವನು ಹರೇ ಕೃಷ್ಣ ಮಂತ್ರ ಜಪ ಮಾಡಿದ್ರೆ ಒಂದು ಕೆಲವೇ ದಿನಗಳಲ್ಲಿ ಏನಾಗ್ತಾನೆ, ಅವನು ಇದನ್ನು ಬಿಟ್ಬಿಡ್ತಾನೆ. ಕೇವಲ ಜಸ್ಟ್ ಜಪ ಮಾಡ್ತಾ ಇದ್ದರೆ ಸಾಕು. ಅಂದರೆ ಇದು ತುಂಬ ಒಂದು ಮಿಸ್ಟಿಕಲ್ ಪ್ರೊಸೆಸ್, ತುಂಬ ಒಂದು ರಹಸ್ಯಮಯವಾಗಿರುವಂಥ, ಗೂಢವಾಗಿರುವಂಥ ಪ್ರೊಸೆಸ್ ಇದು. ಆಲ್ದೋ ಓಪನ್ ಆಗಿ ಎಲ್ಲ ಗೊತ್ತಿದೆ, ಬಟ್ ಇದು ಒಳಗಡೆ ತುಂಬ ಮಿಸ್ಟೀರಿಯಸ್ ಆಗಿದೆ, ತುಂಬ ಮಿಸ್ಟಿಕಲ್ ಆಗಿದೆ. ಕೇವಲ ಜಪ ಮಾಡೋದ್ರಿಂದ ನಮ್ಮ ಚೇತನೆ ಹೇಗೆ ಶುದ್ಧ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ತುಂಬ ಪವರ್ಫುಲ್ ಮಂತ್ರ ಇದೆ, ಪ್ರತಿಯೊಬ್ಬರು ಇದನ್ನು ಜಪ ಮಾಡಬೇಕು. ಆಮೇಲೆ ನಾಳೆ ಏನಿದೆ, ಬಲರಾಮ ಪೂರ್ಣಿಮಾ. ಸೊ ನಾಳೆ ಬಲರಾಮ ಪೂರ್ಣಿಮಾ ಇರೋದ್ರಿಂದ ನಾವು ಬಲರಾಮರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಸೊ ಬಲರಾಮರು ಜನ್ಮ ಆಗಿದ್ದು ದೇವಕಿಯ ಗರ್ಭದಲ್ಲಿ. ಆಮೇಲೆ ದೇವಕಿಯ ಗರ್ಭದಿಂದ ಕೃಷ್ಣ ಏನು ಆದೇಶ ಮಾಡ್ತಾರೆ, ಇದನ್ನು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಹೇಳ್ತಾರೆ. ಸೊ ರೋಹಿಣಿ ಆ ಸಮಯದಲ್ಲಿ ವೃಂದಾವನದಲ್ಲಿದ್ದರು. ಸೊ ಅಲ್ಲಿ ಬಲರಾಮನ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಅಲ್ಲಿ ಅವರು ಜನ್ಮ ತಗೊಳ್ತಾರೆ. ಆಮೇಲೆ 8ನೇ ಮಗುವಾಗಿ ಕೃಷ್ಣ ಕೂಡ ಜನ್ಮ ತಗೊಳ್ತಾರೆ. ಆಮೇಲೆ ಅವರು ಜನ್ಮ ಆದಮೇಲೆ ಅವರು ತನ್ನ ತಂದೆಯವರಿಗೆ, ವಸುದೇವರಿಗೆ ಏನು ಹೇಳ್ತಾರೆ, ನನ್ನನ್ನು ನಂದ ಮಹಾರಾಜ್ ಅವರ ಗೋಕುಲಕ್ಕೆ ಕರ್ಕೊಂಡು ಹೋಗಿ ಅಂಥೇಳಿ. ಸೊ ಅವಾಗ ರೋಹಿಣಿಯವರು ಕೂಡ ಗೋಕುಲಲ್ಲಿರ್ತಾರೆ, ವೃಂದಾವನ ಅಲ್ಲ. ಫಸ್ಟ್ ಅವರು ಗೋಕುಲಲ್ಲಿದ್ದಿದ್ದು, ಆಮೇಲೆ ಅಲ್ಲಿಂದ ಅವರು ನಂದಗಾಂವಿಗೆ ಬರ್ತಾರೆ. ನಂದಗಾಂವಿಂದ ವೃಂದಾವನಕ್ಕೆ ಇವರೆಲ್ಲ ಹಸುಗಳನ್ನು ಮೇಯಿಸಲಿಕ್ಕೆ ಯಮುನಾ ನದಿ ತೀರದಲ್ಲೆಲ್ಲ ಹೋಗ್ತಾ ಬರ್ತಾ ಮಾಡ್ತಿರ್ತಾರೆ. ಅವರು ಇದ್ದಿದ್ದ ಸ್ಥಾನ ಫಸ್ಟ್ ಗೋಕುಲು, ಆಮೇಲೆ ನಂದಗಾಂವ್ ಮತ್ತು ಬರ್ಸಾನ, ಫಸ್ಟ್ ಗೋಕುಲ್ ಮತ್ತು ರಾವಲ್ ಅಂಥೇಳಿ. ಸೊ ಈ ಥರ ಬಲರಾಮ್ ಅವರ ಜನ್ಮ ಆಗುತ್ತೆ. ಆಮೇಲೆ ಅವರ ನಾಮಕರಣ ಸಮಯದಲ್ಲಿ ಯಾರು ನಾಮಕರಣ ಮಾಡ್ತಾರೆ, ಗರ್ಗಮುನಿಗಳು. ಸೊ ಗರ್ಗಮುನಿಗಳಿಂದ ಅವರ ನಾಮಕರಣ ಆಗುತ್ತೆ. ಅವ್ರ ನಾಮಕರಣ ಆಗಬೇಕಾದ್ರೆ ಬಲರಾಮರಿಗೆ ಅವರು ಬಲರಾಮ, ಬಲಭದ್ರ ಮತ್ತು ಸಂಕರ್ಷಣ ಅಂಥೇಳಿ ಹೆಸರನ್ನು ಕೊಡ್ತಾರೆ. ಬಲರಾಮ ಅಂದರೆ ಇವನು ತುಂಬ ಬಲಶಾಲಿ ಆಗ್ತಾನೆ ಅಂಥೇಳಿ, ಮತ್ತು ಇವನು ಎಲ್ಲರಿಗೆ, ನಿಮ್ಮೆಲ್ಲರಿಗೆ, ಸ್ಪೆಷಲಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೆ ತುಂಬ ಸಂತೋಷವನ್ನು ಕೊಡೋದ್ರಿಂದ ರಾಮ. ಸೊ ಎರಡೂ ಸೇರಿ ಬಲರಾಮ ಅಂಥೇಳಿ. ಆಮೇಲೆ ನಿಮ್ಮದು 2 ಫ್ಯಾಮಿಲಿಗಳ ಮಧ್ಯೆ, ವಸುದೇವರ ಫ್ಯಾಮಿಲಿ ಮತ್ತು ನಂದ ಮಹಾರಾಜರ ಫ್ಯಾಮಿಲಿ, ಅವ್ರ ಮಧ್ಯೆ ತುಂಬ ಆಕರ್ಷಣೆಗೆ ಇವನು ಕಾರಣ ಆಗಿರೋದ್ರಿಂದ ಇವರನ್ನು ಸಂಕರ್ಷಣ ಅಂಥೇಳಿ ಕೂಡ ನಾಮಕರಣ ಮಾಡ್ತಾರೆ. ಸಂಕರ್ಷಣ ಅಂಥೇಳಿ ಇನ್ನೊಂದು ಹೆಸರಿರಲಿಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ಈಗೆಲ್ಲ ಭೂಮಿ ಮತ್ತು ಬೇರೆ ಬೇರೆ ಗ್ರಹಗಳು ಇದೆಲ್ಲ ತೇಲಾಡ್ತಾ ಇದೆ ಅಲ್ವಾ, ಆಕಾಶದಲ್ಲಿ ತೇಲಾಡ್ತಾ ಇದೆ ಅದು. ಸೊ ಹೇಗೆ ತೇಲಾಡ್ತಾ ಇದೆ ಅಂತಂದರೆ ನಮ್ಗೆ ಗೊತ್ತಿಲ್ಲ, ನೋ ಐಡಿಯಾ ಅಲ್ವಾ. ಇಷ್ಟು ದೊಡ್ಡ ವಸ್ತು ಇದನ್ನು ನಾವು ತೇಲಾಡಿಸ್ಬೇಕಂದ್ರೆ ಆಗುತ್ತಾ? ಆಗಲ್ಲ. ಇಷ್ಟೇ ವೇಟ್ ಇದ್ದರೆ ಆಗಲ್ಲ. ಬಟ್ ಇಷ್ಟು ದೊಡ್ಡ ಹೆವಿ ಅರ್ಥದ ಸೈಜ್ ಎಷ್ಟಿದೆ, ವೇಟ್ ಎಷ್ಟಿದೆ, ನಮಗೆ ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ ಅಷ್ಟದು. ಅದು ಭೂಮಿ. ಆ ಭೂಮಿಗಿಂತಲೂ ಎಷ್ಟೋ ದೊಡ್ಡದು ಬೇರೆ ಬೇರೆ ಗ್ರಹಗಳಿದೆ. ಈಗೆಲ್ಲ ಸೈಂಟಿಸ್ಟ್ ಅದನ್ನು ಮೆಜರ್ ಎಲ್ಲ ಮಾಡಿದ್ದಾರೆ, ಟೆಲಿಸ್ಕೋಪ್ ಅದು ಇದು ಇಟ್ಕೊಂಡು. ಅದೆಲ್ಲ ಬಟ್ ಏನಾಗ್ತದೆ, ಎಲ್ಲ ತೇಲಾಡ್ತಾ ಇದೆ. ಸೊ ಅದಕ್ಕೆ ಅವರು ಗುರುತ್ವ ಆಕರ್ಷಣ ಬಲ ಅಂತೇಳಿ ಹೇಳ್ತಾರೆ. ಸೊ ಅದ್ರ ಮಧ್ಯೆ ಒಂದು ಆಕರ್ಷಣ ಬಲ ಇದೆ. ಸೊ ಅದರಿಂದ ಇಲ್ಲೂ ಹೋಗಲ್ಲ, ಅಲ್ಲಿ ಮಧ್ಯದಲ್ಲೇ ಹೀಗೆ ಸುತ್ತಾ ಇರುತ್ತೆ ಅಂತೇಳಿ ಏನೋ ಅವರು ಡಿಸ್ಕವರ್ ಮಾಡಿದ್ದಾರೆ. ಸೊ ಶಾಸ್ತ್ರಗಳ ಪ್ರಕಾರ ಈ ಆಕರ್ಷಣ ಬಲ ಇರೋದು
ಅದು ಬಲರಾಮರಿಂದ ಬರೋದಂತೇಳಿ ಅದಕ್ಕೆ ಅವರನ್ನು ಸಂಕರ್ಷಣ ಅಂತೇಳಿ ಕೊಡ್ತಾರೆ. ಸೊ ಅದು ಗುರುತ್ವಾಕರ್ಷಣ ಬಲ ಏನಿದೆ ಎಲ್ಲ ಇದು ಇಡೀ ಬ್ರಹ್ಮಾಂಡಗಳು ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಒಳಗಡೆ ಇರೋಂಥ ಎಲ್ಲ ಗ್ರಹಗಳು ನಕ್ಷತ್ರಗಳು ತೇಲಾಡ್ತಾ ಇರೋದು ಅದೆಲ್ಲ ಬಲರಾಮರಿಂದ ಅಂಥೇಳಿ, ಅದರಿಂದಾಗಿ ಕೂಡ ಅದನ್ನು ಸಂಕರ್ಷಣ ಅಂಥೇಳಿ ಕರೀತಾರೆ. ಸೊ ಈ ಥರ ಬಲರಾಮರಿಗೆ ಬಲರಾಮ ಮತ್ತು ಸಂಕರ್ಷಣ ಬಲಭದ್ರ ಅಂಥೇಳಿ ಅವರು ನಾಮಕರಣ ಮಾಡ್ತಾರೆ. ಸೊ ಅದಾದಮೇಲೆ ಅವರು ದೊಡ್ಡವರಾದಂಗೆ ಕೃಷ್ಣ ಬಲರಾಮ್ ಅವರು ಆಮೇಲೆ ಕಾಡಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಬೃಂದಾವನಕ್ಕೆ ಅವ್ರ ಹಸುಗಳನ್ನು ಕರುಗಳನ್ನು ಮೇಯಿಸಲಿಕ್ಕೆ ಶುರು ಮಾಡ್ತಾರೆ. ಸೊ ಎಷ್ಟೋ ಕಂಸ ಎಷ್ಟೋ ದೈತ್ಯರನ್ನು ಎಷ್ಟೋ ರಾಕ್ಷಸರನ್ನು ಕೃಷ್ಣನನ್ನು ಕೊಲ್ಲಿಕ್ಕೆ ಕಳಿಸ್ತಾ ಇರ್ತಾನೆ. ಸೊ ಅವಾಗ ಕೃಷ್ಣ ಅವರನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೊಲ್ತಾ ಇರ್ತಾನೆ. ಫಸ್ಟು ಪೂತನವನ್ನು ಕೊಲ್ತಾನೆ, ಆಮೇಲೆ ಬೇರೆ ಬೇರೆ ರಾಕ್ಷಸರು. 2 ಪರ್ಟಿಕ್ಯುಲರ್ ದೈತ್ಯರನ್ನು ಬಲರಾಮ ಕೊಲ್ತಾರೆ. ಯಾರ್ಯಾರು? ಧೇನುಕಾಸುರ ಮತ್ತು ಪ್ರಲಂಬಾಸುರ. ಧೇನುಕಾಸುರ ಮತ್ತು ಪ್ರಲಂಬಾಸುರ ಈ ಇಬ್ಬರು ದೈತ್ಯರನ್ನು ಬಲರಾಮರು ಕೊಲ್ತಾರೆ. ಸೊ ಬೃಂದಾವನದ ಹತ್ರ ಇನ್ನೊಂದು ವನ ಇದೆ, ಅದರ ಹೆಸರು ತಾಲವನ ಅಂತೇಳಿ. ಸೊ ತಾಲವನದಲ್ಲಿ ಆಗಿನ ಕಾಲದಲ್ಲಿ ತಾಲ್ ಫ್ರೂಟ್ ಅಂತೇಳಿ ಒಂದು ತುಂಬ ಸ್ವೀಟ್ ಆಗಿರುವಂಥ ಒಂದು ಫ್ರೂಟ್ ಬೆಳೀತಾ ಇರುತ್ತೆ. ಅಲ್ಲಿ ತಾಲ ಟ್ರೀ ಅಂಥೇಳಿ ಇರುತ್ತೆ. ಸೊ ಬಟ್ ಅಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ, ಯಾಕಂದರೆ ಅಲ್ಲಿ ಒಬ್ಬ ಧೇನುಕಾಸುರ ಅಂತೇಳಿ ಒಬ್ಬ ರಾಕ್ಷಸ ಕತ್ತೆಯ ರೂಪದಲ್ಲಿ ಇರ್ತಾನೆ. ಕತ್ತೆಯ ರೂಪದಲ್ಲಿ ಅವನು ಮತ್ತು ಅವನ ಅಸೋಸಿಯೇಟ್ಸು ಅಲ್ಲಿ ಅದನ್ನು ಆ ವನದಲ್ಲಿ ಇರ್ತಾರೆ. ಅಲ್ಲಿ ಯಾರೇ ಹೋದರೂ ಅವರನ್ನು ಅವನು ಕೊಲ್ತಾ ಇರ್ತಾನೆ. ಸೊ ಅದಕ್ಕೆ ಯಾರೂ ಅಲ್ಲಿ ಹೋಗ್ತಾ ಇರಲಿಲ್ಲ. ಬಟ್ ಅಲ್ಲಿಂದ ಒಳ್ಳೆಯ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಹಣ್ಣಿಂದು. ಸೊ ಒಂದು ಸಲ ಕೃಷ್ಣ ಬಲರಾಮು ಕಾಡಿಗೆ ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿ ಫ್ರೂಟ್ ಇದೆ, ನಮಗೂ ತಿನ್ಬೇಕಂತೇಳಿ ಆಸೆ ಇದೆ, ಸೊ ಪ್ಲೀಸ್ ನಮಗೆಲ್ಲ ಅಲ್ಲಿ ಕರ್ಕೊಂಡೋಗಿ ನಮ್ಗೆ ಹಣ್ಣು ತಿನ್ನಿಸಿ ಅಂತೇಳಿ ಹೇಳ್ತಾರೆ ಕೃಷ್ಣನ ಫ್ರೆಂಡ್ಸ್ ಎಲ್ಲ. ಸೊ ಆವಾಗ ಕೃಷ್ಣ ಬಲರಾಮ್ ಸೇರಿ ಓಕೆ ನಡೀರಿ ಹೋಗುವ ಅಂಥೇಳಿ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಬಲರಾಮ ಏನು ಮಾಡ್ತಾರೆ, ಪವರ್ಫುಲ್ ಹ್ಯಾಂಡಿಂದ ಈಗ ಜನರಲ್ಲಿ ಆ ಮರನ ಅಳ್ಳಾಡಿಸ್ತಾರೆ. ಆ ಅಳ್ಳಾಡಿಸೋದ್ರಿಂದನೇ ಏನಾಗುತ್ತೆ, ಎಲ್ಲ ಅದು ಫ್ರೂಟ್ಸ್ಗಳು ಕೆಳಗಡೆ ಬೀಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವರೆಲ್ಲ ತೊಗೊಂಡು ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಸೌಂಡ್ ಮಾಡುತ್ತಲ್ಲ ಅಳಗಾಡಿಸಿದಾಗ ಎಲ್ಲ ಬೀಳ್ತಾ ಇದೆ. ಆಮೇಲೆ ಅಲ್ಲಿರುವಂಥ ಕತ್ತೆಗಳಿಗೆ, ಆ ರಾಕ್ಷಸರು ಕತ್ತೆ ರೂಪದಲ್ಲಿರೋರಿಗೆ ಅವ್ರಿಗೆಲ್ಲ ಗೊತ್ತಾಗ ಧೇನುಕಾಸುರ ಆಮೇಲೆ ಬಂದು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಫಸ್ಟ್ ಬಂದುಬಿಟ್ಟು ಆ ಕತ್ತೆಗಳು ಹಿಂದಿಂದ ಲೆಗ್ಗಲ್ಲಿ ಹೊಡಿತಾರಲ್ವ, ಕತ್ತೆ ಅವ್ರದ್ದು ಹಿಂದಿನ ಲೆಗ್ ಸ್ಟ್ರಾಂಗ್, ಆ ಲೆಗ್ ಹಿಂದಿಂದು ಕಾಲುಗಳು ಅದನ್ನು ಬಂದುಬಿಟ್ಟು ಬಲರಾಮನ ಎದೆ ಮೇಲೆ ಇದು ಮಾಡ್ತಾರೆ. ಬಟ್ ಬಲರಾಮರಿಗೆ ಅದರಿಂದ ಏನೂ ಇಫೆಕ್ಟೇ ಆಗೋಲ್ಲ, ಅವನಷ್ಟು ದೊಡ್ಡ ಡಿಮನ್ ಆಗಿದ್ರು ಕೂಡ. ಆಮೇಲೆ ಬಲರಾಮ ಏನು ಮಾಡ್ತಾರೆ, ಆ 2 ಕಾಲನ್ನು ಹಿಡ್ಕೊಂಡು ಫುಲ್ ಜೋರಾಗಿ ಸುತ್ತಿಸ್ತಾರೆ. ಆ ಜೋರಾಗಿ ಸುತ್ತಿದಾಗ ಆ ಸುತ್ತೋ ಇದಕ್ಕೆ ಒಂದು ಪ್ರಾಣ ಹಾರಿ ಹೋಗ್ಬಿಡುತ್ತೆ. ಆಮೇಲೆ ಅವನು ಎತ್ತಿ ಮೇಲೆ ಆ ತಾಲ್ ಫ್ರೂಟಿನ ಮೇಲೆ ಹೋಗಿರ್ತಾರೆ. ಆಮೇಲೆ ಅವನು ಹೋಗಿ ಅಲ್ಲಿ ಮೇಲೆ ಅದ್ರ ಮೇಲೆ ಸಿಕ್ಕಾಕೊಳ್ತಾನೆ. ಅದೇ ಥರ ಆಮೇಲೆ ಎಲ್ಲ ಬೇರೆ ಬೇರೆ ಅವನ ಅಸೋಸಿಯೇಟ್ಸ್, ಅವನ ಸಂಗಾತಿಗಳು ಯಾರ್ದು ಎಲ್ಲರೂ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಕೃಷ್ಣ ಬಲರಾಮ್ ಇಬ್ಬರು ಸೇರಿ ಎಲ್ಲ ಕತ್ತೆಗಳನ್ನು ಅದೇ ಥರ ಅವ್ರದ್ದು ಕಾಲು ಹಿಡಿದು ಸುತ್ತಿ ಅವ್ರಿಗೆ ಸಾಯಿಸಿ ಮೇಲೆ ಇದರ ಮೇಲೆ ಇದು ಮಾಡಿಬಿಡ್ತಾರೆ. ಸೊ ಭಗವಂತರಿಂದ ಯಾರಾದರೂ ಈ ಥರ ಕೊಲ್ಲಲ್ಪಟ್ಟರು ಕೂಡ ಏನಾಗುತ್ತೆ, ಅವರಿಗೆ ಮೋಕ್ಷವಾಗುತ್ತೆ. ಅವರ ಆತ್ಮ ಏನಿದೆ ಅದು ಭಗವಂತನ ಧಾಮಕ್ಕೆ ಹೋಗುತ್ತೆ. ಬಟ್ ಅವರಿಗೆ ಇಂಪರ್ಸ್ನಲ್ ಲಿಬರೇಷನ್ ಸಿಗುತ್ತೆ, ಅಂದರೆ ನಿರಾಕಾರವಾದಂಥ ಬ್ರಹ್ಮನಲ್ಲಿ ಮರ್ಜ್ ಆಗುವಂಥ. ಬಟ್ ಭಕ್ತರಿಗೆ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾರ್ಷ್ಟಿ ಇಂಥ ಮುಕ್ತಿಗಳು ಸಿಗುತ್ತೆ. ಇವರಿಗೆ ಸಾಯುಜ್ಯ ಅಂಥೇಳಿ ಇನ್ನೊಂದು 5 ಪ್ರಕಾರದ ಮುಕ್ತಿಗಳಿದೆ. ಸೊ ಈ ಥರ ರಾಕ್ಷಸರು ಯಾರು ಕೃಷ್ಣನಿಂದ ಕೊಲ್ಲಲ್ಪಡ್ತಾರೆ, ಕೃಷ್ಣ ಅಥವಾ ಬಲರಾಮನಿಂದ, ಅವರಿಗೆ ಈ ಥರ ಮುಕ್ತಿ ಸಿಗುತ್ತೆ. ಸೊ ಇನ್ನೊಂದು ಅಸುರ ಪ್ರಲಂಬಾಸುರ. ಸೊ ಇನ್ನೊಬ್ಬ ಅಸುರ, ಇವರೆಲ್ಲ ಕಂಸನಿಂದ ಕಳಿಸಿರೋರು. ಸೊ ಇನ್ನೊಬ್ಬ ಅಸುರನ್ನು ಕಳಿಸಿರ್ತಾನೆ ಪ್ರಲಂಬಾಸುರ ಅಂಥೇಳಿ. ಸೊ ಅವನೇನು ಮಾಡ್ತಾನೆ, ಕೃಷ್ಣನ ಫ್ರೆಂಡ್ಸ್ ಯಾರು ಇರ್ತಾರೆ, ಕೃಷ್ಣ ಬಲರಾಮ್ ಫ್ರೆಂಡ್ಸ್, ಅದೇ ಥರ ಅವನು ಒಂದು ಸಣ್ಣ ಮಗು ಆಗ್ತಾನೆ. ಮಗು ಆಗಿಬಿಟ್ಟು ಅವರಲ್ಲಿ ಮಿಕ್ಸ್ ಆಗಿಬಿಡ್ತಾನೆ. ಆವಾಗ ಅವರು ಒಂದು ಯಾವುದೋ ಗೇಮ್ ಆಡ್ತಿರ್ತಾರೆ, ಅದರಲ್ಲಿ ಸೋತವರು ಗೆದ್ದವರನ್ನು ಹೆಗಲ ಮೇಲೆ ಎತ್ಕೊಂಡು ಒಂದು ಡಿಸ್ಟೆನ್ಸ್ವರೆಗೂ ಹೋಗಬೇಕು ಅಂಥೇಳಿ ಆ ಥರ ರೂಲ್ ಇರುತ್ತದು. ಸೊ ಆವಾಗ 2 ಪಾರ್ಟಿ ಆಗುತ್ತೆ, ಒಂದು ಕೃಷ್ಣನ್ ಪಾರ್ಟಿ, ಇನ್ನೊಂದು ಬಲರಾಮನ್ ಪಾರ್ಟಿ. ಸೊ ಅವಾಗ ಯಾರ ಪಾರ್ಟಿ ಗೆಲ್ಲುತ್ತೆ, ಬಲರಾಮನ್ ಪಾರ್ಟಿ ಗೆಲ್ಲುತ್ತೆ. ಸೊ ಈ ಪ್ರಲಂಬಾಸುರ ಕೃಷ್ಣನ್ ಪಾರ್ಟಿಯಲ್ಲಿ ಜಾಯ್ನ್ ಆಗಿರ್ತಾನೆ. ಸೊ ಅವಾಗ ಏನಾಗುತ್ತೆ, ಎಲ್ಲರೂ ಒಬ್ಬೊಬ್ಬರನ್ನ ಎತ್ಕೋಬೇಕು. ಅವಾಗ ಕೃಷ್ಣ ಕೂಡ ಒಬ್ಬನನ್ನು ಎತ್ಕೊಂಡು ಅವ್ರು ಹೋಗ್ತಿರ್ತಾರೆ. ಸೊ ಈ ಪ್ರಲಂಬಾಸುರ ಏನು ಮಾಡ್ತಾನೆ, ಬಲರಾಮನನ್ನು ಎತ್ಕೊಂಡು ಅವನಿಗೆ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಿರ್ತಾನೆ. ಸೊ ಅವಾಗ ಕೃಷ್ಣ ವೆರಿ ಪವರ್ಫುಲ್. ಸೊ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಇವನನ್ನು ಕೊಲ್ಲುವ ಅಂತೇಳಿ ಅವನು ಎಲ್ಲ ಒಂದು ಕಡೆ ಹೋದರೆ ಇವನು ಒಂದು ಕಡೆ ಬೇರೆ ಡೈರೆಕ್ಷನಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಪ್ರಲಂಬಾಸುರ. ಆಮೇಲೆ ಬಲರಾಮ್ ನೋಡ್ತಾ ಆಶ್ಚರ್ಯ ಆಗುತ್ತೆ, ಯಾಕೆ ಇವನು ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂತೇಳಿ. ಆಮೇಲೆ ಸ್ವಲ್ಪ ಸಮಯದಲ್ಲೇ ಅವನು ತನ್ನ ನಿಜ ರೂಪವನ್ನು ತೊಗೊಂಡ್ಬಿಡ್ತಾನೆ. ಒಂದು ದೊಡ್ಡ ಆಕಾರದ ಇದಾಗಿಬಿಡ್ತಾನೆ,
ಒಂದು ದೈತ್ಯನಾಗ್ತಾನೆ. ಅವನು ಎಷ್ಟು ಹೈಟ್ ಆಗ್ತಾನೆ ಅಂತಂದರೆ ಮೋಡಕ್ಕೆ ಮುಟ್ತಾ ಇರ್ತಾನೆ, ಅಷ್ಟು ಹೈಟ್ ಆಗ್ತಾನೆ ಅವನು. ಅವಾಗ ಬಲರಾಮರಿಗೆ ಗೊತ್ತಾಗುತ್ತೆ ಇವನೊಬ್ಬನು ಅಸುರ ಈ ರೂಪದಲ್ಲಿ ಬಂದಿದ್ದಾನೆ ಅಂತೇಳಿ. ಆಮೇಲೆ ಒಂದೇ ಒಂದು ತಲೆ ಮೇಲೆ ಅವನಿಗೆ ಗುದ್ದು ಬಿಡ್ತಾರೆ. ಆ ಒಂದೇ ಗುದ್ದಿಗೆ ಒಂದು ಪ್ರಾಣ ಹೋಗಿಬಿಡುತ್ತೆ. ಅಂದರೆ ಬಲರಾಮ್ ಇಸ್ ಸೋ ಪವರ್ಫುಲ್, ಅಂದರೆ ನಾಟ್ ರಿಕ್ವೈರ್ಡ್, ಅಂದರೆ ಫೈಟ್ ಮಾಡಬೇಕು ಅದೆಲ್ಲ, ಒಂದೇ ಗುದ್ದಿಗೆ ಅವನು ತನ್ನ ಪ್ರಾಣವನ್ನು ಬಿಟ್ಬಿಡ್ತಾನೆ, ಆಮೇಲೆ ಕೆಳಗಡೆ ಬೀಳ್ತಾನೆ. ಸೊ ಈ ಥರ ಬಲರಾಮ ಈ ಪ್ರಲಂಬಾಸುರನನ್ನು ಕೊಲ್ತಾರೆ. ಆಮೇಲೆ ಶಾಸ್ತ್ರದಲ್ಲಿ ಹೇಳಿದೆ ನಾಯಂ ಆತ್ಮ ಬಲಹೀನೇನ ಲಭ್ಯ, ಅಂದರೆ ಭಗವಂತನನ್ನು ಬಲರಾಮರ ಕೃಪೆಯಿಲ್ಲದೆ ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಕೃಷ್ಣನನ್ನು ಪಡೆದುಕೋಬೇಕಂದ್ರೆ ಫಸ್ಟ್ ನಮ್ದು ಯಾರ್ದು ಕೃಪೆ ಬೇಕು? ಬಲರಾಮರ ಕೃಪೆ ಬೇಕು. ಆಮೇಲೆ ಬಲರಾಮನನ್ನು ಗುರುತತ್ವ ಅಂತೇಳಿ ಕೂಡ ಹೇಳ್ತಾರೆ. ಸೊ ಗುರುಗಳು ಬಲರಾಮರ ಪ್ರತಿನಿಧಿಗಳು. ಸೊ ಅದೇ ಬಲರಾಮರು ಕಲಿಯುಗದಲ್ಲಿ ಯಾವ ರೂಪದಲ್ಲಿ ಬಂದಿದ್ದಾರೆ? ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಬಂದಿದ್ದಾರೆ. ಸೊ ಗುರುಗಳ ಕೃಪೆ ಇಲ್ಲದೆ, ಸೊ ಗುರುಗಳು ಬಲರಾಮನ ಪ್ರತಿನಿಧಿ ಅಥವಾ ನಿತ್ಯಾನಂದರ ಪ್ರತಿನಿಧಿ. ಸೊ ಗುರುಗಳ ಕೃಪೆ ಇಲ್ಲದೆ ನಾವು ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಸೊ ಆಗಲೇ ಸಮಯ ಆಗಿದೆ. ಬೇರೆದೇನಾದರೂ ಕ್ವಶನ್ಗಳಿದ್ದರೆ. ಅಂದರೆ ವಸುದೇವರಿಗೆ ಎಷ್ಟೋ ಜನ ವೈಫ್ಸ್ ಇದ್ದರು. ಸೊ ಕಂಸನ ಅತ್ಯಾಚಾರದಿಂದ ಏನಾಗುತ್ತೆ, ಇವರು ರೋಹಿಣಿಯವರು ಅಷ್ಟೇ ಅಲ್ಲ, ಇವ್ರದ್ದು ವಸುದೇವರದ್ದು ಫ್ಯಾಮಿಲಿ ಅದರ್ ಮೆಂಬರ್ಸ್ ಯದೂಸು ಎಷ್ಟೋ ಜನ ಬೇರೆ ಬೇರೆ ಕಡೆ ಹೋಗಿ ವಾಸವಾಗಿರ್ತಾರೆ. ಅದೇ ಥರ ರೋಹಿಣಿಯವರು ಇಲ್ಲಿ ನಂದ ಮಹಾರಾಜರ ಹತ್ರ ಅವರು ತುಂಬ ಪರಿಚಯದವರು ಇರ್ತಾರೆ. ನಂದ ಮಹಾರಾಜ್ ಮತ್ತು ಇವರು ವಸುದೇವ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತಾರೆ ಅವರು. ಅದಕ್ಕೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರು ಬಂದು ಭೇಟಿ ಕೂಡ ಮಾಡ್ತಾರಲ್ವ, ಕೃಷ್ಣನ ಜನ್ಮ ಆದಮೇಲೆ ನೆಕ್ಸ್ಟ್ ಬಂದು ಅವರು ಮಥುರಾದಲ್ಲಿ ಇವ್ರಿಗೆ ಭೇಟಿ ಆಗ್ತಾರೆ, ವಸುದೇವರಿಗೆ ಭೇಟಿ ಆಗಿಬಿಟ್ಟು ಮಾತಾಡ್ತಾರೆ. ಸೊ ಅವರೆಲ್ಲ ತುಂಬ ಕ್ಲೋಸ್ ಅಸೋಸಿಯೇಟ್ಸ್ ಇರ್ತಾರೆ, ತುಂಬ ಪರಿಚಯದವರು, ಫ್ಯಾಮಿಲಿ ಫ್ರೆಂಡ್ಸ್ ಥರ ಇರ್ತಾರೆ. ಸೊ ಅದರಿಂದಾಗಿ ಅವ್ರ ಮನೇಲಿ ಹೋಗಿ ಅವರು ಉಳ್ಕೊಂಡಿರ್ತಾರೆ. ಶ್ರೀಲ ಪ್ರಭುಪಾದ ಕಿ